ವೆಲ್ಕಮ್ ಬ್ಯಾಕ್. ನಾಡಿನೆಲ್ಲೆಡೆ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಹಾದೇವನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ. ಬೆಂಗಳೂರಿನ ಗವಿ ಗಂಗಾಧರ ದೇಗುಲ, ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ ಹಾಗೂ ರಾಜ್ಯದ ಇತರೆ ಶಿವನ ದೇವಾಲಯಗಳಲ್ಲೂ ಕೂಡ ಭಕ್ತರು ಪರಮಾತ್ಮನ ದರ್ಶನವನ್ನ ಪಡೆದಿದ್ದಾರೆ. ಇಲ್ಲಿ ತೋರಿಸ್ತಾ ಇದೀವಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಶಿವನ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸಬಹುದು. ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನ, ನಾವು ಉತ್ತರ ಕನ್ನಡದ ಗೋಕರ್ಣದ ಮಹಾಬಲೇಶ್ವರ ದೇವಸ್ಥಾನ, ಎಲ್ಲ ಕಡೆನೂ ಕೂಡ ಅಷ್ಟೇ ಶಿವನ ದೇವಸ್ಥಾನಗಳಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡಲಾಗ್ತಾ ಇದೆ. ಗೋಕರ್ಣದಲ್ಲಿ ಆತ್ಮಲಿಂಗ ಸ್ಪರ್ಶ ಪೂಜೆ ಕುರಿತು ನಮ್ಮ ಪ್ರತಿನಿಧಿ ದರ್ಶನ್ ಅಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ, ನೋಡೋಣ. ಇವತ್ತು ದೇಶದಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರತಕ್ಕ ಗೋಕರ್ಣ ಮಹಾಬಲೇಶ್ವರ ದೇವಾಲಯದಲ್ಲೂ ಸಹ ಸಂಭ್ರಮ ಕಳೆಗಟ್ಟಿದೆ. ನಾವೀಗ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಗರ್ಭಗುಡಿಯಲ್ಲಿರುವಂತಹ ಆತ್ಮಲಿಂಗ ದರ್ಶನ ಸ್ಪರ್ಶ ಪೂಜೆಗೆ ಬರ್ತಿರುವಂತಕ್ಕಂಥ ಭಕ್ತಾದಿಗಳ ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸ್ತಿದ್ದೀರಿ. ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವತ್ತು ಆತ್ಮಲಿಂಗ ದರ್ಶನದ ಜೊತೆಗೆ ಸ್ಪರ್ಶ ಪೂಜೆಯಲ್ಲಿ ಪಾಲ್ಗೊಂಡಿರುವಂತಹ ಒಂದು ದೃಶ್ಯಾವಳಿಯನ್ನು ನಾವು ನಿಮಗೆ ತೋರಿಸಿದ್ವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಗರ್ಭಗುಡಿಯಿಂದ ನ್ಯೂಸ್ 18 ಕನ್ನಡ ಇವತ್ತು ವರದಿ ಮಾಡ್ತಾ ಇದೆ. ಮಹಾಬಲೇಶ್ವರ ದೇವಾಲಯದ ಒಂದು ದೃಶ್ಯಾವಳಿಗಳು ಇದು. ಭಕ್ತಾದಿಗಳು ಮಹಾಬಲೇಶ್ವರನ ಸನ್ನಿಧಿಗೆ ಬಂದು ಆತ್ಮಲಿಂಗ ದರ್ಶನದ ಜೊತೆಗೆ ಸ್ಪರ್ಶ ಪೂಜೆಯನ್ನ ಮಾಡ್ತಿದ್ದಾರೆ. ಹರ 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 ಮಹಾದೇವ್ ಎನ್ನುವಂತ ಒಂದು ಉದ್ಗಾರ ಘೋಷದೊಂದಿಗೆ ಇವತ್ತು ಆತ್ಮಲಿಂಗ ದರ್ಶನದ ಜೊತೆಗೆ ಸ್ಪರ್ಶ ಪೂಜೆಯಲ್ಲಿ ಪಾಲ್ಗೊಳ್ತಿರುವಂತಹ ಒಂದು ದೃಶ್ಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ಪ್ರತಿ ವರ್ಷ ಆತ್ಮಲಿಂಗ ದರ್ಶನ ಜೊತೆಗೆ ಸ್ಪರ್ಶ ಪೂಜೆ ಮಾಡಿದ್ರೆ ಏನು ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಎನ್ನುವಂಥದ್ದು ನಂಬಿಕೆ. ಅದು ಶಿವರಾತ್ರಿ ದಿವಸ ಅಂದ್ರೆ ಮಹಾಶಿವರಾತ್ರಿಯ ದಿವಸ ಈ ರೀತಿ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಕಷ್ಟ ಕಾರ್ಪಣ್ಯಗಳು ದೂರ ಆಗುತ್ತೆ ಎನ್ನುವಂತ ಒಂದು ಪ್ರತೀತಿ ಇದೆ. ಆತ್ಮಲಿಂಗ ದರ್ಶನವನ್ನ ಪಡಿತಾ ಇದ್ದಾರೆ, ಅದೇ ರೀತಿ ಪೂಜೆ ಪುನಸ್ಕಾರವನ್ನ ಮಾಡ್ತಿದ್ದಾರೆ. ಒಟ್ಟಾರೆ ಮಹಾಶಿವರಾತ್ರಿ ಸಂಭ್ರಮ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿ ಸಂಭ್ರಮದಿಂದ ಕಳೆಗಟ್ಟಿದೆ. ಸಾವಿರ ಸಂಖ್ಯೆಯಲ್ಲಿ ಭಕ್ತಾದಿಗಳು ದಕ್ಷಿಣ ಕಾಶಿ ಗೋಕರ್ಣಕ್ಕೆ ಆಗಮಿಸ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಗೋಕರ್ಣ.